ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಲ್ಕ್ ಥ್ರೆಡನ್ನು ಬಳಸಿ ಈ ಥರ ಹಸಿರು ಗಾಜಿನ ಬಳೆ ಇರುತ್ತಲ್ಲ, ಅದಕ್ಕೆ ನಾನು ಕ್ರೋಶಾ ವರ್ಕನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಗೋಲ್ಡ್ ಕಲರ್ ಯಾವುದೇ ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಇದು ಬಳೆ ಸೈಜ್ ಯಾವ ಥರ ತೊಗೋಬೇಕಂದ್ರೆ, ನಿಮ್ಮ ಸೈಜ್ ಇರುತ್ತಲ್ಲ ಅದಕ್ಕಿಂತ ನೀವು ಸ್ವಲ್ಪ ದೊಡ್ಡ ಸೈಜ್ ತೊಗೋಬೇಕು ವರ್ಕ್ ಮಾಡ್ಕೊಳ್ಳುವಾಗ. ಯಾಕಂದರೆ ಅದಕ್ಕೆ ಥ್ರೆಡ್ ಸುತ್ಕೊಂಡ್ಮೇಲೆ ಅದು ಸ್ವಲ್ಪ ಚಿಕ್ಕದಾಗುತ್ತೆ. ಹಾಗಾಗಿ ನೀವು ಸ್ವಲ್ಪ ದೊಡ್ಡ ಸೈಜ್ಗೆ ವರ್ಕ್ ಮಾಡಿಕೊಂಡ್ರೆ ನಿಮ್ಮ ಸೈಜ್ಗೆ ಕರೆಕ್ಟ್ ಆಗುತ್ತೆ. ನಿಮ್ಮ ಸೈಜ್ಗಿಂತ ಸ್ವಲ್ಪ ದೊಡ್ಡ ಸೈಜ್ ಬಳೆನ ತೊಗೊಂಡ್ರೆ ಸಾಕು. ಈ ಥರ ಬಳೆಗಳು ಎಲ್ಲರೂ ಮನೆಯಲ್ಲಿ ಕಾಮನ್ನಾಗಿ ಇದ್ದೇ ಇರುತ್ತೆ. ಅವುಗಳನ್ನು ಯೂಸ್ ಮಾಡಿಕೊಂಡು ನಾವು ವರ್ಕನ್ನು ಮಾಡ್ಕೊಳ್ಳೋಣ. ಈ ಥರ 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ನೋಡಿ, ಈ ಥರ ಬಳೆಗೆ 2 ಗಂಟನ್ನು ಕಟ್ಕೋಬೇಕು. ನೋಡಿ, ಈ ಥರ ಹಾಕ್ಕೊಳ್ಳಿ ಗಂಟುಗಳನ್ನು. ಓಕೆ, 2 ಗಂಟುಗಳನ್ನು ಹಾಕ್ಕೊಂಡೆ. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಇದು ಸ್ವಲ್ಪ ಮುಗಿಯೋವರೆಗೂ ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ಗಂಟು ಹಾಕ್ಕೊಂಡಿದ್ದೀವಲ್ಲ, ಕೆಳಗಡೆ ನೋಡಿ ಈ ಥರ ನೀಡಲ್ನ ಹಾಕಿ ಈ ಥರ ಹಾಕಬೇಕು. ಈ ದಾರನ ಮೇಲ್ ತಂದು ಲಾಕ್ನ ಮಾಡಬೇಕು. ಓಕೆ, ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೋಬೇಕು. ಇವಾಗ ಡೈರೆಕ್ಟಾಗಿ ನೀಡಲ್ನ ಈ ಥರ ಬಳೆ ಒಳಗೆ ಹಾಕಿ ಈ ದಾರ ಇದೆಯಲ್ಲ ಇದನ್ನು ಹೊರಗಡೆ ತರಬೇಕು. ಅಂದರೆ ಒಳಗಡೆಯಿಂದ ಹೊರಗೆ ತಂದು ಸೂಜಿ ಮೇಲೆ 2 ದಾರ ಇದೆ, ಅದನ್ನು ಲಾಕ್ ಮಾಡ್ಕೋಬೇಕು. ನೋಡಿ, ಒಂದು ಸಿಂಗಲ್ ಕ್ರೋಶೆ ಆಯಿತು. ಸೀರೆ ಕುಚ್ಚು ಯಾರೆಲ್ಲ ಹಾಕ್ತೀರಾ ಅವ್ರಿಗೆ ಇದೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಗಿ. ಮತ್ತೆ ನೀಡಲ್ನ ಹಾಕಬೇಕು. ಈ ಥರ ಬಳೆ ಒಳಗೆ ಹಾಕಿ ಈ ದಾರನ ತಂದು ಲಾಕ್ ಮಾಡ್ಕೋಬೇಕು. ಮತ್ತೆ ನೀಡಲ್ನ ಹಾಕ್ತೀನಿ, ದಾರನ ತಂದು ಲಾಕ್ ಮಾಡ್ಕೋತೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡೂ ಒಂದೇ. ಈ ಥರ ಬಳೆಗಳನ್ನು ವೇಸ್ಟಾಗಿ ಇಟ್ಟಿರ್ತೀವಿ ಮನೆಯಲ್ಲಿ. ಅದನ್ನು ನಾವು ನಮ್ಮ ಸೀರೆ ಅಥವಾ ಡ್ರೆಸ್ಗಳಿಗೆ ಮ್ಯಾಚ್ ಆಗೋ ಥರ ನಾವೇ ಬಳೆಗಳನ್ನು ತಯಾರು ಮಾಡಿಕೊಂಡು ಮ್ಯಾಚಿಂಗ್ ಮಾಡ್ಕೋಬೋದು ನಮ್ಮ ಡ್ರೆಸ್ ಅಥವಾ ಸ್ಯಾರಿಗಳಿಗೆ. ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅರ್ಥ ಆಗುತ್ತೆ. 4 ಸಿಂಗಲ್ ಕ್ರೋಶೆ ಆದಮೇಲೆ ನಾನು ಥ್ರೆಡ್ನ ಮೇಲ್ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ಬೀಡನ್ನ ಹಾಕ್ತಿದ್ದೀನಿ. ಇಲ್ಲಿ ಪರ್ಲ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಬೀಡ್ಸ್ ಬೇಡ ಅಂದರೆ ಹಾಗೆ ಸಿಂಗಲ್ ಕ್ರೋಶಗಳನ್ನು ಕಂಟಿನ್ಯೂ ಕೂಡ ಮಾಡ್ಕೋಬೋದು. ಬೀಡ್ ಹಾಕಿದ ಮೇಲೆ ನೀಡಲ್ನ ಬಳೆ ಒಳಗೆ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡೆ. ಮತ್ತು ಇಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ. 4 ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ ಆಯಿತು. ಇನ್ನೂ 2 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ. ಓಕೆ, ನೋಡಿ 4 ಸಿಂಗಲ್ ಕ್ರೋಶ ಕಂಪ್ಲೀಟ್ ಆಯಿತು. ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ನಾನು ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಬಂದೆ. ಇವಾಗ ಇದನ್ನು ನಾನು ಕಟ್ ಮಾಡ್ಕೋತೀನಿ. ಇಷ್ಟು ಸಾಕು. ಇವಾಗ ಅದೇನು ಬಿಚ್ಕೊಳ್ಳೋದಿಲ್ಲ, ಗಮ್ಮಚ್ಚೋ ಅವಶ್ಯಕತೆ ಕೂಡ ಇರೋದಿಲ್ಲ. ಈ ಥರ 4 ಸಿಂಗಲ್ ಕ್ರೋಶ ಕಂಪ್ಲೀಟ್ ಆಯಿತು. ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು. ಒಂದೊಂದೇ ಚಿಕ್ಕ ಬೀಡು. ನೀಡಲ್ನಿಂದ ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡ್ಕೊಳ್ಳಿ. ಈ ಥರ ಬೀಡನ್ನ ಹಾಕ್ಕೋಬೇಕು. ನೀಡಲ್ನ ಬಳೆ ಒಳಗೆ ಹಾಕಿ ದಾರನ ತರಬೇಕು. ತಂದು ಲಾಕ್ ಮಾಡಿಕೊಂಡಾಗ ಸಿಂಗಲ್ ಕ್ರೋಶ ಆಗುತ್ತೆ. ಇಲ್ಲೂ ಕೂಡ 4 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ನಿಧಾನಕ್ಕೆ ಮಾಡ್ಕೊಳ್ಳಿ. ಸ್ವಲ್ಪ ಮಾಡ್ಕೊಂಡ್ಮೇಲೆ ಅದನ್ನು ಸರಿಯಾಗಿ ಮಾಡ್ಕೋಬೇಕು. ಅಂದರೆ ಅಲ್ಲಿ ಲಾಕ್ ಮಾಡಿಕೊಂಡಾಗ ಅದು ಹಿಂದೆ ಮುಂದೆ ಬಂದಿರುತ್ತೆ, ಮೇಲ್ಗಡೆ ಬರುತ್ತಲ್ಲ ಆ ಥರ. ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ ಯಾವ ಥರ ಮಾಡ್ಕೋಬೇಕಂತ. ನಿಧಾನಕ್ಕೆ ಮಾಡ್ಕೊಳ್ಳಿ. ಬಳೆಗಳನ್ನು ಜಾಸ್ತಿ ಟೈಟಾಗಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿ ಬರುತ್ತೆ. ಇದೇ ಬಳೆಗೆ ಅಂತಲ್ಲ, ನಿಮ್ಮ ಹತ್ರ ಇರೋ ವೇಸ್ಟ್ ಬಳೆಗಳಿಗೆ ನೀವು ಈ ಥರ ಮಾಡ್ತಾ ಹೋಗಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಹಾಕಿದ ಮೇಲೆ ಈ ಥರ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಪ್ಲಾಸ್ಟಿಕ್ ಬಳೆಗಳಿಗೂ ಕೂಡ ನೀವು ಮಾಡ್ಕೋಬೋದು. ಹಾಗೆ ಕಲರ್ ಹೋಗಿರೋ ಬ್ಯಾಂಗಲ್ಸ್ ಇರುತ್ತೆ, ಅದಕ್ಕೂ ಕೂಡ ಟ್ರೈ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ನಾನೊಂದು ಐಡಿಯಾ ತೋರಿಸಿದ್ದೀನಿ, ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಇವಾಗ ಮತ್ತೆ ಬೀಡ್ ಹಾಕಿ ಮತ್ತೆ ಲಾಕ್ನ ಮಾಡಿಕೊಂಡೆ. ನೋಡಿ ಈ ಥರ. ಇಲ್ಲಿಂದ ಮತ್ತೆ 4 ಸಿಂಗಲ್ ಕ್ರೋಶಗಳು. ಈ ಥರ ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗಬೇಕು.
ಇಲ್ಲಿ 4 ಹಾಕಬೇಕಂತೇನಿಲ್ಲ, ನಿಮಗೆ ಎಷ್ಟು ಬೇಕೋ ಗ್ಯಾಪು ಬೀಡ್ಸ್ಗಳಿಗೆ ಅಷ್ಟು ಸಿಂಗಲ್ ಕ್ರೋಶಗಳನ್ನು ಮಾಡಿ ಅದಾದಮೇಲೆ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಬೀಡ್ಸ್ ಬೇಡ ಅಂದರೆ ಸಿಂಗಲ್ ಕ್ರೋಶಗಳನ್ನು ಪೂರ್ತಿ ಬಳೆಗೆ ನೀವು ಕಂಟಿನ್ಯೂ ಮಾಡ್ಕೋಬೋದು, ಇಷ್ಟೇ ಹಾಕಬೇಕಂತೇನಿಲ್ಲ. ಹಾಗೆ ಬೀಡ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ನಾನು. ಸಿಂಗಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. 4 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇವಾಗ ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗಬೇಕು. ಇಲ್ಲೂ ಕೂಡ ನಾನಿವಾಗ 4 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ. ನೋಡಿ 4 ಸಿಂಗಲ್ ಕ್ರೋಶಗಳು. ಕೌಂಟಿಂಗ್ ಮಾತ್ರ ಸೇಮ್ ಇರಲಿ ಫ್ರೆಂಡ್ಸ್. ನಾವು ಏನೇ ಮಾಡಲಿ ಕೌಂಟಿಂಗಲ್ಲಿ ಮಾಡಿಕೊಂಡ್ರೆ ನೀಟಾಗಿ ಅದು ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ನೀವು ಸೀರೆ ಕುಚ್ಚು ಹಾಕುವಾಗ ಕೂಡ ಅಷ್ಟೇ ಕೌಂಟಿಂಗ್ ಸೇಮ್ ಆಗಿದ್ದರೆ ಆರ್ಚ್ ಸೈಜ್ಗಳು ಒಂದೇ ಸಮವಾಗಿ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ನೀವು ಸೇಮ್ ಕೌಂಟಿಂಗಲ್ಲಿ ಮಾಡಿಕೊಂಡ್ರೆ ಕಂಬಗಳನ್ನು ಈ ಥರ ಸಿಂಗಲ್ ಕ್ರೋಶಗಳನ್ನು ಸಮವಾಗಿ ಮಾಡಿಕೊಂಡ್ರೆ ಅಲ್ಲಿ ಬೀಡ್ಸ್ ಗ್ಯಾಪ್ ಕೂಡ ಸೇಮ್ ಆಗಿ ಕಾಣಿಸುತ್ತೆ. ಆವಾಗ ಮಾತ್ರ ಡಿಸೈನ್ಗೆ ಒಂದು ಲುಕ್ ಬರುತ್ತೆ. ಈ ಥರ ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಾನಿವಾಗ. ನೋಡಿ ಪೂರ್ತಿಯಾಗಿ ಬಳೆಗೆ ಮಾಡ್ಕೊಂಡಿದ್ದೀನಿ. ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ನೋಡಿ, ನೀವೇ ನೋಡ್ತಾ ಇರ್ಬೋದು. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಹೀಗೆ ಬರುತ್ತೆ. ಲಾಸ್ಟಲ್ಲಿ 4 ಸಿಂಗಲ್ ಕ್ರೋಶ ಆಗಿದೆ. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶ. ನೋಡಿ ಈ ಥರ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ. ಕರೆಕ್ಟಾಗಿ ಮಾಡ್ಕೊಳ್ಳಿ. ಎಂಡ್ ಫಿನಿಶಿಂಗ್ ಮಾತ್ರ ನಂದು ಕರೆಕ್ಟಾಗಿ ಬಂದಿದೆ. ಹೆಚ್ಚು ಕಡಿಮೆ ಬಂದರೆ ಕೂಡ ಪರವಾಗಿಲ್ಲ. ಇವಾಗ ಇಲ್ಲಿಂದ ನಾನು ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋತೀನಿ. 2 ಚೈನ್ ಹಾಕಲಿಕ್ಕೆ ಹೋಗಬೇಡಿ, ಒಂದೇ ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ನೋಡಿ ಫಿನಿಶಿಂಗ್ ಮಾತ್ರ ಈ ಥರ ಬಂದಿದೆ. ಫಿನಿಶಿಂಗ್ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಡಿಸೈನ್ ಮಾತ್ರ ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಬೀಡ್ಸ್ಗಳನ್ನು ಕೂಡ ಇಲ್ಲಿ ಪರ್ಲ್ಸ್ ಯೂಸ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಬೇಕು ಅಂದರೆ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ಇದನ್ನು ಫಿನಿಶಿಂಗ್ ಯಾವ ಥರ ಮಾಡಬೇಕಂದ್ರೆ ಗಮ್ ತಗೊಳ್ಳಿ. ಇದನ್ನು ಇಲ್ಲಿ ಹಚ್ಕೋಬೇಕಾಗತ್ತೆ. ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಗಮ್ನ ಹಚ್ಕೊಂಡು ಸ್ವಲ್ಪ ಹಚ್ಕೊಳ್ಳಿ, ಜಾಸ್ತಿ ಬೇಡ. ಹಚ್ಕೊಂಡು ಅದನ್ನು ಈ ಥರ ಮಾಡಿಕೊಂಡ್ರೆ ಸಾಕು. ಈ ಥರ ಅದು ಫಿಟ್ಟಾಗಿ ಕೊಡುತ್ತೆ. ಮೊದಲೇ ಸಿಲ್ಕ್ ಥ್ರೆಡ್ಗೆ ಗಮ್ ಹಚ್ಚಿದ್ರೆ ಆಯಿತು, ಅದು ಬಿಡೋದೇ ಇಲ್ಲ. ಈ ಥರ ಮಾಡಿಕೊಂಡು ಅಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಂಡು ಬಿಡೋಣ. ನೋಡಿ ನಾವೇ ಕೈಯಾರೆ ನಮ್ಮ ಬಳೆಗಳನ್ನು ನಮಗೆ ಮ್ಯಾಚ್ ಆಗೋ ಥರ ಕಲರ್ನಲ್ಲಿ ನಾವೇ ರೆಡಿ ಮಾಡ್ಕೋಬೋದು, ಅದು ಕೂಡ ವೇಸ್ಟ್ ಬಳೆಗಳಿಂದ. ಓಕೆ ನೋಡಿ ಈ ಥರ ಬಂದಿದೆ. ಫೈನಲ್ ಲುಕ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ವೇಸ್ಟ್ ಬಳೆಗಳನ್ನು ನಾವು ಬಿಸಾಡೋ ಬದಲು ಈ ಥರ ನಮ್ಮ ಸೀರೆ ಅಥವಾ ಡ್ರೆಸ್ ಮ್ಯಾಚಿಂಗ್ ಆಗೋ ಥರ ನಾವೇ ನಮ್ಮ ಕೈಯಾರೆ ಬಳೆಗಳನ್ನು ತಯಾರು ಮಾಡಿಕೊಂಡು ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಸೇಲ್ ಕೂಡ ಮಾಡ್ಕೋಬೋದು. ನೋಡಿ ಈ ಥರ ನಿಮಗೆ ಇಲ್ಲಿ ನಾನು ಪರ್ಲ್ ಬೀಡ್ ಹಚ್ಚಿ ಕೂಡ ತೋರಿಸಿದ್ದೀನಿ. ಈ ಥರ ಡಬಲ್ ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕಲರ್ ಇದೆ, ಇದು ಕೂಡ ಸಿಂಗಲ್ ಕಲರ್. ನಿಮಗೆ ಯಾವ ಥರ ಬೇಕೋ ಆ ಥರ ಬಳೆಗಳನ್ನು ನೀವೇ ರೆಡಿ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ. ಇವತ್ತಿನ ಈ ಡಿಸೈನ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇವನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ತುಂಬ ಈಸಿ ಆಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.